ಸ್ನೇಹಿತರೆ, ವಿಶೇಷವಾಗಿ ಈಗ ಒಂದು ರಹಸ್ಯವನ್ನ ಹೇಳ್ಕೊಡ್ತೀನಿ. ಇದನ್ನ ನೀವು ಪ್ರತಿ ಸಲ ದೇವಸ್ಥಾನಕ್ಕೆ ಹೋದಾಗ ನೆನ್ಪಿಟ್ಟುಕೊಳ್ರಿ. ಸಾಮಾನ್ಯವಾಗಿ ನಾವು ವೈಷ್ಣವ ಸಂಪ್ರದಾಯ ದೇವಸ್ಥಾನಕ್ಕೆ ಹೋದಾಗ, ಅಂದ್ರೆ ವೆಂಕಟೇಶ್ವರ ಆಗಿರ್ಬೋದು, ರಾಮ ಆಗಿರ್ಬೋದು, ನರಸಿಂಹದೇವರ ದೇವಸ್ಥಾನ ಆಗಿರ್ಬೋದು, ಕೆಲವು ಕಡೆ ಆಂಜನೇಯ ದೇವಸ್ಥಾನ ಆಗಿರ್ಬೋದು, ಈ ರೀತಿಯಾಗಿ ಶ್ರೀ ವೈಷ್ಣವರು ಮತ್ತು ವೈಷ್ಣವ ಸಂಪ್ರದಾಯ ಏನ್ ದೇವಸ್ಥಾನಗಳಲ್ಲಿ ತಲೆಯ ಮೇಲೆ ಅಂದ್ರೆ ಪ್ರಸಾದ ತೀರ್ಥವನ್ನ ಮಂಗಳಾರತಿ ಆದ್ಮೇಲೆ ಪ್ರಸಾದ ತೀರ್ಥವನ್ನ ಕೊಟ್ಟ ಮೇಲೆ ತಲೆಯ ಮೇಲೆ ಭಗವಂತನ ಆಶೀರ್ವಾದ ರೂಪವಾಗಿ ಆ ಷಡಾರಿ ಅಥವಾ ಶಟಗೋಪ ಅಂತ ಹೇಳ್ತೀವಿ, ಅದನ್ನ ತಲೆ ಮೇಲೆ ಇಟ್ಟು ಆಶೀರ್ವಾದವನ್ನ ಮಾಡ್ತಾರೆ. ಇನ್ ಮುಂದೆ ನೀವು ದೇವಸ್ಥಾನಕ್ಕೆ ಹೋದಾಗ, ಯಾವುದೇ ದೇವಸ್ಥಾನಕ್ಕೆ ಹೋದಾಗ ಷಡಾರಿ ಅಥವಾ ಈ ಶಟಗೋಪವನ್ನ ತಲೆ ಮೇಲೆ ಇಟ್ಟಾಗ ನೀವು ಕಣ್ಣು ಮುಚ್ಚಿ ನಿಮ್ಮಲ್ಲಿರುವಂತ ಏನಾದ್ರೂ ಇಷ್ಟಾರ್ಥ ಇದ್ರೆ ಹೇಳ್ಕೊಳ್ಬೇಕು. ಆ ಸಮಯದಲ್ಲಿ ಅದಕ್ಕೊಂದು ಬಹಳಷ್ಟು ಮಹತ್ವದ ಏನು ಆ ಷಡಾರಿ ಅಥವಾ ಏನ್ ಷಟ್ಗೋಪ ಅಂತ ಹೇಳ್ತೀವಲ್ಲ, ಅದು ಯಾವಾಗ್ಲೂ ಭಗವಂತನ ಪಾದದ ಮೇಲೆ ಇರ್ತದ. ಆ ಪಾದದ ಮೇಲೆ ಭಗವಂತನ ಪ್ರತಿಯೊಂದು ಸೇವೆಯು ಕೂಡ ಅದಕ್ಕೆ ನಡೀತಿರ್ತದ. ಹಿಂಗಾಗಿ ಅದಕ್ಕೊಂದು ವಿಶೇಷ ಶಕ್ತಿ ಇರ್ತದ. ಆ ಶಕ್ತಿ ಇರುವಂತ ಆ ಷಡಾರಿ ಅಥವಾ ಷಟಗೋಪವನ್ನ ನಮ್ಮ ತಲೆ ಮೇಲೆ ಇಟ್ಟಾಗ ನಾವು ನಮ್ಮ ಇಷ್ಟಾರ್ಥವನ್ನ ಕಣ್ಣು ಮುಚ್ಚಿ ಇಷ್ಟಾರ್ಥವನ್ನ ಹೇಳ್ಕೊಳ್ಬೇಕು. ಆಗ ನಮಗೆ ಬೇಗ ಇಷ್ಟಾರ್ಥ ಸಿದ್ಧಿ ಆಗ್ತದಂತ ಅದಕ್ಕೊಂದು ಶಕ್ತಿಯದ ಹೇಳ್ಕೊಡ್ತೀನಿ. ಈಗ ನಾವು ಯಾವುದೇ ದೇವಸ್ಥಾನಕ್ಕೆ ಮೊದಲು ಹೋದ್ರೂ ಕೂಡ ಮೊದಲು ನಾವು ದರ್ಶನ ಮಾಡಬೇಕಾಗಿದ್ದು ಭಗವಂತನ ಪಾದದ ದರ್ಶನ ಮಾಡ್ಕೊಳ್ಬೇಕು. ನಂತರ ಮೊಣಕಾಲಿನ ದರ್ಶನ, ನಂತರ ಕಟಿ ದರ್ಶನ. ಈ ರೀತಿಯಾಗಿ ನಾನು ನಿಮ್ಗೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟೇನಿ. ಪಾದ ದರ್ಶನದಲ್ಲಿ ಭಗವಂತನ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ ತಕ್ಷಣ ಮೊದಲು ನಾವು ಮುಖವನ್ನ ನೋಡಬಾರ್ದು, ಪಾದವನ್ನ ನೋಡ್ಬೇಕು. ಯಾವಾಗ ನಮ್ಮ ಪಾದದ ಮೇಲೆ ನಮ್ಮ ದೃಷ್ಟಿ ಹೋಗ್ತದೋ ಆಗ ನಮ್ಮಲ್ಲಿರುವಂತ ಸಕಲ ಪಾಪಗಳು, ನಾವು ಮಾಡಿರುವಂತ ಎಲ್ಲ ತರಹದ ಪಾತಕಗಳು ನಮ್ಮಿಂದ ದೂರ ಆಗ್ತದಂತ. ಅದಕ್ಕಾಗಿ ಭಗವಂತದ ಪಾದದಲ್ಲಿ ಮೋಕ್ಷಕ್ಕೆ ಹಾದಿ ಅಂತ ಹೇಳ್ತಾರೆ. ಅದಕ್ಕಾಗಿ ಬಲಿದಾನವನ್ನ ಬೇಡಿದಾಗ ಆತನ ತಲೆಯ ಮೇಲೆ ಪಾದವನ್ನಿಟ್ಟು ಆತನನ್ನ ಮೋಕ್ಷಗೊಳಿಸಿದಂತ ಪಾದ ನಮ್ಮ ನಮ್ಮಲ್ಲಿರುವಂತ ಮಾಡಿರುವಂತ ಪಾಪಕ್ಕೆ ಮೋಕ್ಷ ದೊರಕಬೇಕು ಅಂದ್ರೆ ಮೊದಲು ಭಗವಂತನ ಪಾದ ದರ್ಶನ ಆಗ್ಬೇಕು. ಇಂಥ ಪಾದದ ದರ್ಶನ ನಿತ್ಯ ಪಡಿತಾ ಇರುವುದು ಆ ಶಟಗೋಪ. ಅದಕ್ಕೊಂದು ಶಕ್ತಿ ಇರ್ತದ. ಆ ಶಟಗೋಪದ ಮೇಲೆ ವಿಷ್ಣುವಿನ ಪಾದದ ಒಂದು ಚಿಹ್ನೆ ಇರ್ತದ. ಅದನ್ನ ಕೆಲವೊಂದ್ಸಲ ನಾವು ಬೆಳ್ಳಿಯಿಂದ ಮಾಡ್ತಾರೆ, ಕೆಲವೊಂದು ದೇವಸ್ಥಾನದಲ್ಲಿ ತಾಮ್ರದ್ದಿರ್ತದ, ಕೆಲವೊಂದ್ಸಲ ಈ ಪಂಚಲೋಹದ್ದು ಈ ರೀತಿಯಾಗಿ ಇಟ್ಟಿರ್ತಾರೆ. ನಾವು ಹೋಗಿ ಭಗವಂತನಲ್ಲಿ ಪಾದದರ್ಶನವನ್ನ ಮಾಡಿ ಶರಣಾಗತಿಯನ್ನ ಹೊಂದಿದಾಗ ಆ ಶಟಗೋಪ ತೀರ್ಥ ಪ್ರಸಾದ ಆದ ಮೇಲೆ ನಮ್ಮ ತಲೆ ಮೇಲೆ ಇಟ್ಟಾಗ ನಾವು ಹೇಳಿದಂತ, ನಾವು ಬೇಡಿಕೊಂಡಂತ ನಮ್ಮ ಇಷ್ಟಾರ್ಥ ಭಗವಂತಗೆ ಬೇಗ ಹೋಗಿ ಮುಟ್ಟುತ್ತದಂತ. ಯಾವಾಗ ಅದನ್ನ ಮತ್ತೆ ದೇವರ ಮುಂದೆ ಇಡ್ತಾರೋ ಇಷ್ಟಾರ್ಥವನ್ನ ಹೊತ್ತು ತರುವುದು ಅಂತ ಹೇಳ್ತಾರೆ. ಹಿಂಗಾಗಿ ಅದಕ್ಕೊಂದು ಬಹಳಷ್ಟು ಶಕ್ತಿ ಅದ. ಅದು ಸುಮ್ಮನೆ ಅಲ್ಲ, ಅದು ಯಾವುದೇ ಲೋಹ ಆಗಿರ್ಬೋದು, ಬೆಳ್ಳಿ, ತಾಮ್ರ, ಪಂಚಲೋಹ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದರಲ್ಲಿ ಒಂದು ವಿಶೇಷವಾದ ಶಕ್ತಿ ಇರ್ತದ. ಯಾವಾಗ ನಮ್ಮ ತಲೆಯ ಮೇಲೆ ಅದನ್ನ ಇಡ್ತಾರೋ ನಮ್ಮ ದೇಹದಲ್ಲಿ ಒಂದು ವಿದ್ಯುತ್ ಕಾಂತಿಯ ಶಕ್ತಿ ಬರ್ತದ. ಆ ಒಂದು ಶಕ್ತಿಯಿಂದ ನಮ್ಮಲ್ಲಿರುವಂತ ಎಲ್ಲ ದೋಷಗಳು ಪರಿಹಾರ ಆಗ್ತದಂತ. ಅದಕ್ಕಾಗಿ ಕೇವಲ ನೀವು ತೀರ್ಥ ಇಸ್ಕೊಂಡ್ವಿ, ಪ್ರಸಾದ ಇಸ್ಕೊಂಡ್ವಿ, ತಲೆ ಮೇಲೆ ಇಟ್ರು ಬಂದ್ರು ಅಂತಲ್ಲ. ಅದನ್ನ ಲಕ್ಷ ಕೊಟ್ಟು ತಲೆ ಮೇಲೆ ಇಟ್ಕೊಂಡು ಕಣ್ಣು ಮುಚ್ಚಿಕೊಂಡು ಇನ್ಮೆಂತೆ ದೇವಸ್ಥಾನಕ್ಕೆ ಹೋದಾಗ ತಲೆಯ ಮೇಲೆ ಇಟ್ಟ ತಕ್ಷಣ ಭಗವಂತನ ನಾಮಸ್ಮರಣೆಯನ್ನ ಮಾಡ್ರಿ, ಇಷ್ಟಾರ್ಥವನ್ನ ಹೇಳಿಕೊಡ್ರಿ, ನಿಮ್ಮ ಸಮಸ್ತ ಸಂಕಷ್ಟಗಳು ದೂರ ಆಗ್ತದ. ಅದಕ್ಕೊಂದು ವಿಶೇಷತೆ ಅದ. ಪ್ರತಿಯೊಂದು ನಾವು ಮಾಡುವಂತ ಪ್ರತಿಯೊಂದು ಸಂಪ್ರದಾಯಕ್ಕೂ ಒಂದೊಂದು ವಿಶೇಷತೆ ಇರ್ತದ. ಅದಕ್ಕಾಗಿ ಈ ಸಲ ದೇವಸ್ಥಾನಕ್ಕೆ ಹೋದಾಗ, ಯಾವುದೇ ಒಂದು ವಿಶೇಷ ದೇವಸ್ಥಾನಗಳಿಗೆ ಹೋದಾಗ ಈ ರೀತಿಯಾಗಿ ತಲೆ ಮೇಲೆ ಇಟ್ಟಾಗ ಭಗವಂತನ ಪ್ರಾರ್ಥನೆಯನ್ನ ಮಾಡ್ಕೊಳ್ರಿ. ಇದು ಯಾರೋ ಪ್ರಶ್ನೆಯನ್ನ ಕೇಳಿದ್ರು, ಯಾಕೆ ಇಡ್ತಾರೆ, ಇದರ ಮಹತ್ವ ಏನು ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದ್ರಿ. ಅವರಿಗೆ ಉತ್ತರವನ್ನ ಕೊಟ್ಟೇನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.